ಸದ್ಯದ ಪ್ರಸ್ತುತ ಸುದ್ದಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ಕಾಲ ಸನ್ನಿಹಿತ ಆಗಿದೆ. ಅವರೇ ಮುಖ್ಯಮಂತ್ರಿ ಅನ್ನೋದು ಈಗ ಖಚಿತ ಆಗಿದೆ. ನೋ ಡೌಟ್ ಅಬೌಟ್ ಇಟ್. ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸಮಾರಂಭಕ್ಕೆ ಕ್ಷಣಗಣನೆ ಶುರುವಾದಂಥ ಸಂದರ್ಭದಲ್ಲಿ ಲೋಕಭವನದ ಬದಲು ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಎಲ್ಲ ಸಿದ್ಧತೆಗಳು ನಡೆಯುವ ನಿಟ್ಟಿನಲ್ಲಿ ಈಗ ಆಲೋಚನೆ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಿಂದ. ಲೋಕಭವನದ ಬದಲು ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಸ್ವೀಕರಿಸಬಹುದು. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮುಂದೆನೆ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಸೋಮವಾರ ಜೂನ್ 1ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಡಿ ಕೆ ಶಿವಕುಮಾರ್. ಪ್ರಮಾಣ ವಚನಕ್ಕೆ ಸಿದ್ಧತೆ ಮಾಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಸಿದ್ದು ನಿರ್ಗಮನ, ಡಿಕೆಶಿ ಆಗಮನ. ಮುಖ್ಯಮಂತ್ರಿ ಕುರ್ಚಿಗೆ ಡಿ ಕೆ ಶಿವಕುಮಾರ್ ಪದಗ್ರಹಣ ಸಮಾರಂಭಕ್ಕೆ, ಪ್ರಮಾಣ ವಚನ ಸಮಾರಂಭಕ್ಕೆ ಕ್ಷಣಗಣನೆ ಅಕ್ಷರಶಃ ಶುರುವಾಗಿದೆ. ಅವರ ಅಭಿಮಾನಿಗಳಲ್ಲಿ, ಬೆಂಬಲಿಗರಲ್ಲಿ, ಪ್ರೀತಿ ಪಾತ್ರರಲ್ಲಿ ಸಹಜವಾಗಿ ಇದೊಂದು ಖುಷಿ ಸಮಾಚಾರ. ಆದರೆ ರಾಜ್ಯದ ಜನತೆ, ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ ಇದು ಖುಷಿ ಸಮಾಚಾರ ಆಗಬೇಕು ಅಂತ ಹೇಳಿದರೆ ಆತನ ಸಮಸ್ಯೆಗಳಿಗೆ ತಿಲಾಂಜಲಿ ಇಡುವ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ, ಬನ್ನಿ ಗಮನಿಸೋಣ. ಎಲ್ಲರಿಗೂ ಬೆಂಗಳೂರಲ್ಲಿ ಕೇಳಿದ್ದೀವಿ. ಯಾಕೆ ನಮ್ಮ ಹೈಕಮಾಂಡ್ ಲೀಡರ್ಸ್ನ ಕೇಳಬೇಕು. ಯಾಕೆಂದ್ರೆ ಅವರು ಬರಬೇಕು, ಅಬ್ಸರ್ವರ್ ಬರಬೇಕು, ನಮ್ಮ ಜನರಲ್ ಸೆಕ್ರೆಟರಿ ಬರಬೇಕು. ಆ ಟೈಮಿಂಗ್ ಅವ್ರು ಕೇಳಿಕೊಂಡು ಟೈಮಿಂಗ್ ಇಡ್ತೀವಿ. ಇದರಲ್ಲೇ ವಿಧಾನಸೌಧದಲ್ಲೇ ಇಡ್ತೀವಿ. ಇನ್ನು ಫಸ್ಟು ನಾಯಕನ ಆಯ್ಕೆ ಮಾಡೋಂಥ ಪ್ರಕ್ರಿಯೆ ಮುಗಿಬೇಕು, ಪ್ರೊಸೀಜರ್ ಎಲ್ಲ ಮುಗಿಬೇಕು. ಎಲ್ಲರಿಗೂ ಬೆಂಗಳೂರಲ್ಲಿ ಕೇಳಿದ್ದೀವಿ. ಯಾಕೆ ನಮ್ಮ ಹೈಕಮಾಂಡ್ ಲೀಡರ್ಸ್ನ ಕೇಳಬೇಕು. ಯಾಕೆಂದ್ರೆ ಅವರು ಬರಬೇಕು, ಅಬ್ಸರ್ವರ್ ಬರಬೇಕು, ನಮ್ಮ ಜನರಲ್ ಸೆಕ್ರೆಟರಿ ಬರಬೇಕು. ಆ ಟೈಮಿಂಗ್ ಅವ್ರು ಕೇಳಿಕೊಂಡು ಟೈಮಿಂಗ್ ಇಡ್ತೀವಿ. ಇದರಲ್ಲೇ ವಿಧಾನಸೌಧದಲ್ಲೇ ಇಡ್ತೀವಿ. ಎಸ್, ಇದು ಡಿ ಕೆ ಶಿವಕುಮಾರ್ ಅವರ ಮಾತು. ಬಹಳ ಪ್ರಬುದ್ಧತೆಯಿಂದ, ಸಂಯಮದಿಂದ, ಗಂಭೀರತೆಯಿಂದ ಒಬ್ಬ ಮುಖ್ಯಮಂತ್ರಿಯ ಕ್ವಾಲಿಟೀಸ್, ಅರ್ಹತೆಗಳನ್ನು ಹೊಂದಿದಂಥ ವ್ಯಕ್ತಿ ಏನು ಮಾತನಾಡಬೇಕು, ಯಾವ ರೀತಿ ಮಾತನಾಡಬೇಕು ಅದನ್ನು ಮಾತನಾಡ್ತಾರೆ. ಸುಖ ಸುಮ್ಮನೆ ಏಕಾಏಕಿ ಏನೋ ಹೇಳೋಕ್ಕಾಗಲ್ಲ ರೀ. ಅದಕ್ಕೆ ಅದರದ್ದೇ ಆದಂಥ ಒಂದಿಷ್ಟು ರೂಪುರೇಷೆಗಳಿರುತ್ತವೆ, ಪ್ರೋಟೋಕಾಲ್ಸ್ ಇರುತ್ತೆ. ಆ ಶಿಷ್ಟಾಚಾರಗಳನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೀಪಾ ಕುಕ್ಕುವಾಡ, ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್, ಮತ್ತಷ್ಟು ಮಾಹಿತಿ ನೀಡ್ತಾರೆ. ಫೋನು ಜಾಯ್ನ್ ಆಗಿದ್ದಾರೆ. ಎಸ್ ದೀಪಾ, ಎಸ್, ಓವರ್ ಟು ಯು. ಈಗ ಡಿ ಕೆ ಶಿವಕುಮಾರ್ ಅವರ ಹಾವಭಾವ ಎಲ್ಲ ಗಮನಿಸಿದಾಗ ಬಹಳ ಒಂದು ರೀತಿ ಗಂಭೀರವಾಗಿ, ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ, ಅತಿಯಾದಂಥ ಉತ್ಸಾಹ ಇಲ್ಲದೆ ಮಾತನಾಡ್ತಾ ಇದ್ದದ್ದು ಗೊತ್ತಾಗ್ತಾ ಇತ್ತು. ಓಕೆ, ವಿಧಾನಸೌಧದ ಮೆಟ್ಟಿಲುಗಳ ಮೇಲೇ ಈಗ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾ ಇದ್ದಾರೆ. ಈಗ ಈ ನಿಟ್ಟಿನಲ್ಲಿ ಏನೆಲ್ಲ ಸವಾಲುಗಳು ಬಂದು ಒದಗಬಹುದು, ಯಾವ ರೀತಿ ಬಿಗಿ ಬಂದೋಬಸ್ತ್ ಮಾಡಬೇಕಾಗತ್ತೆ, ಯಾವ ರೀತಿ ಎಚ್ಚರಿಕೆ ವಹಿಸಬೇಕಾಗತ್ತೆ, ವಾಟ್ ಈಸ್ ದ ಇನ್ಸೈಟ್ ಆನ್ ದಿಸ್? ರಾಘವ್ ಸೂರ್ಯ ಅವ್ರಿಗೊಂದು ಆಸೆಯೂ ಕೂಡ ಇತ್ತು. ಅಂದ್ರೆ ಗ್ರ್ಯಾಂಡ್ ಸ್ಟೆಪ್ ಮೇಲೆ ತಾವು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ಬೇಕು ಅನ್ನುವಂತಹದ್ದು. ಅದ್ರ ಆಸೆ ಈಗ ನೆರವೇರಂದಂಗೆ ಕಾಣಿಸ್ತಿದೆ. ಅಂದ್ರೆ ನೀವ್ ಹೇಳ್ದಂಗೆ ಈಗ ಅಮ್ಮು ಬಿಮ್ಮು ತೋರಿಸಿದ್ರೆ ಮತ್ತೊಂದಿಷ್ಟು ಎಡವಟ್ಟಾಗುತ್ತೆ ಅನ್ನುವಂಥದ್ದು ಗೊತ್ತಿರೋ ವಿಚಾರ. ಅವರ ಈ ನಡವಳಿಕೆನೆ ಇಷ್ಟು ದಿನಗಳ ಕಾಲ ಅವರಿಗೆ ಸಿಎಂ ಸ್ಥಾನ ತಡವಾಗೋದಕ್ಕೆ ಆಯ್ತು ಅನ್ನುವಂತಹದ್ದು ಕೂಡ ಸಚಿವರುಗಳಲ್ಲಿಯೇ ಒಂದು ಚರ್ಚೆ ಇದೆ. ಆದ್ರೆ ಇದೀಗ ಅದನ್ನೆಲ್ಲವನ್ನು ಕೂಡ ಅವರು ತೋರ್ಸೋದಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಹೋಗ್ಲೇಬೇಕಾದಂತಹ ಅನಿವಾರ್ಯ. ಈ ಜೊತೆಗೆ ಪ್ರಮಾಣ ವಚನ ಬಹುತೇಕವಾಗಿ ಸೋಮವಾರ ನಡೆಯುತ್ತೆ ಅನ್ನುವಂತಹದ್ದಿದೆ. ಹಾಗಾಗಿ ವಿಧಾನಸೌಧದ ಪೊಲೀಸ್ ಅಧಿಕಾರಿಗಳಿಗೂ ಒಂದು ಸೂಚನೆ ರವಾನೆ ಆಗಿದೆ. ಅಂದ್ರೆ ಸಿದ್ಧತೆ ಸರಿಯಾಗಿರ್ಲಿ ಅಂತ. ಯಾಕಂದ್ರೆ RCB ಇನ್ಸಿಡೆಂಟ್ ಆದ್ಮೇಲೆ ವಿಧಾನಸೌಧದಲ್ಲಿ ದೊಡ್ಡ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಸರ್ಕಾರ ಕೂಡ ಒಂದಿಷ್ಟು ಹಿಂದೇಟ್ ಆಗ್ತಾ ಇದೆ. ಯಾಕಂದ್ರೆ ಹೆಚ್ಚಿನ ಜನಸಂಖ್ಯೆ ಸೇರಿದ್ರೆ ನಿಭಾಯಿಸೋದು, ಯಾವುದೋ ಒಂದು ಮೂಮೆಂಟ್ ಆಫ್ ಎಷ್ಟೇ ಬಿಗಿ ಭದ್ರತೆ ಹಾಕಿದ್ರು ಕೂಡ ಒನ್ ಆಫ್ ಮೂಮೆಂಟ್ ಏನಾದ್ರೂ ಆಗ್ಬಿಟ್ರೆ ಅನ್ನುವಂತಹದ್ದಿದೆ. ಹಾಗಾಗಿ ಅದಕ್ಕೆ ಬೇಕಾದಂತಹ ಒಂದಿಷ್ಟು ಸಿದ್ಧತೆಗಳಾದ್ರೂ ಕೂಡ ಬಹುತೇಕವಾಗಿ ಅವರೊಬ್ಬರೇ ಪ್ರಮಾಣ ವಚನವನ್ನ ಅಲ್ಲಿ ತೆಗೆದುಕೊಂಡು ಉಳಿದ ಸಚಿವರುಗಳನ್ನ ಲೋಕಭವನದಲ್ಲೇ ಪ್ರಮಾಣ ವಚನವನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಆದ್ರೆ ಸದ್ಯಕ್ಕಂತೂ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆಯೇ ಆ ಒಂದು ಪ್ರಮಾಣ ವಚನ ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಕನ್ಫರ್ಮ್ ಆಗಿರುವಂತದ್ದು. ರಾಘವ್ ಸೂರ್ಯ. ಗಾಟ್ ಇಟ್, ಥ್ಯಾಂಕ್ ಯು ದೀಪಾ. ಓಕೆ, ಪರಿವರ್ತನೆ ಆಗಬಾರ್ದು ಅಂತಿಲ್ಲ ರೀ, ಬದಲಾವಣೆ, ಚೇಂಜ್ ಇಸ್ ಡಿಫ್ರೆಂಟ್, ಟ್ರಾನ್ಸ್ಫಾರ್ಮೇಷನ್ ಇಸ್ ಡಿಫ್ರೆಂಟ್ ಅಲ್ವೇ? ಹಾಗಾಗಿ ಡಿ ಕೆ ಶಿವಕುಮಾರ್
ಅವರ ಕನಸು ಈಡೇರಿದ ಮೇಲೆ ಅವ್ರಿಗೂ ಕೂಡ ಒಳ್ಳೆಯ ಆಡಳಿತವನ್ನು ಕೊಡಬೇಕು, ಎಲ್ಲರನ್ನೂ ಕೂಡ ಗಣನೆಗೆ ತೆಗೆದುಕೊಳ್ಬೇಕು, ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವ ಭಾವನೆ ಕೂಡ ಬರಬಹುದು. ಹಾಗಾಗಿ ಲೆಟ್ಸ್ ವಿಶ್ ಫಾರ್ ದ ಬೆಸ್ಟ್. ಒಳ್ಳೆಯದನ್ನು ವಿಶ್ ಮಾಡ್ತಾ